ಹಬ್ಬಬ್ಬಾ! ಈ ಬಿಸಿಲು ಪಾಪ ಕೂಲಿಯರ್ಗೂನುವೆ ಜಾಸ್ತಿ ಕೆಲಸ ಮಾಡ್ರಿ, ಜಾಸ್ತಿ ಕೆಲಸ ಮಾಡ್ರಿ ಅಂತ ಹೇಳಕ್ಕೂ ಆಗಲ್ಲ. ಅಷ್ಟಂತೂನುವೆ ಅಬ್ಬಬ್ಬಬ್ಬಾ! ಬಿಸಿಲು ಹೊಡಿತಾ ಬಿದ್ದೈತೆ. ಹೆಂಗೋ ನೆನ್ನೆ ಪರವಾಗಿಲ್ಲ ಒಂದು ತುತ್ತು ಮಳೆನನ ಬಂತು. ಇಲ್ಲ ಅಂತ ಹೇಳಿದಿದ್ರೆ ಇನ್ನ ಒಣಗೋಗ್ಬಿಟ್ಟಿರೋದು. ಏನೋ ಈ ವ್ಯವಸಾಯ ಮನೆ ಮಕ್ಕಳೆಲ್ಲ ಸಾಯ ಅನ್ನಂಗೆ ಆಗೋಗ್ಬಿಟ್ಟೈತಿ. ಈ ವ್ಯವಸಾಯನ ನಂಬ್ಕೊಂಡೆಲ್ಲ ಬದುಕಕ್ಕೆಲ್ಲನೂ ಆಗಕ್ಕಿಲ್ಲ ಬಿಡು. ಅಮ್, ತಮ್ಮ ಏನೋ ಮಾಡ್ತಾ ಇದೀಯ ಇಲ್ಲಿ? ಹೋ, ನೀನಾ? ಏನು ಮಾಡಲಿ ನಾ? ಹ್ಞೂ ಮನೆನಾಗೆ ನಾನೆಲ್ವ ಈಗ ನೋಡ್ಕೋಬೇಕಾಗಿರೋದು. ಹೊಲ ಮನೆ ಎಲ್ಲನೂ ಇನ್ನು ಯಾರು ತಾನೇ ನೋಡ್ಕೊಂತಾರೆ? ಕಷ್ಟಪಟ್ಬಿಟ್ಟು ನಾನೇನು ನೋಡ್ಕೋಬೇಕಲ್ವಾ? ನಾನೇ ನೋಡ್ಕೊತಾ ಇದ್ದೀನಿ ಎಲ್ಲನೂ. ನಮಗಂತೂ ನಿಮ್ಮ ಥರ ಆರಾಮಾಗಿರೋಕ್ಕೆ, ಆರಾಮಾಗಿ ಓಡಾಡೋಕ್ಕೆ, ಆರಾಮಾಗಿ ದುಡ್ಡು ಯಾರೋ ಕೊಡೋಕ್ಕೆ ನಮ್ಗೆ ಯಾರೂ ಇಲ್ವಲ್ಲ. ನಮ್ಮ ಕೆಲಸ ನಾವೇ ಮಾಡ್ಕೊಂಡು ನಮ್ಮ ಕಷ್ಟ ನಾವೇ ಪಡಬೇಕಲ್ವಾ? ಅದಕ್ಕೆ ಪಡ್ತಾ ಇದ್ದೀನಿ. ನೋಡು, ನೀನು ನನ್ನ ಬಗ್ಗೆ ಎಷ್ಟೇ ತಿಳ್ಕೊಂಡಿದ್ರು, ಏನು ಅನ್ಕೊಂಡಿದ್ರು, ಏನು ಮಾಡ್ಕೊಂಡಿದ್ರುನುವೆ ನನಗೇನುವೆ ಬೇಜಾರಿಲ್ಲ. ನನಗೆ ಏನಿದ್ರುನುವೆ ನನಗೆ ನಿನ್ನ ಹತ್ರ ಒಂದು ಹೆಲ್ಪ್ ಆಗಬೇಕಿತ್ತು ಕಣೋ. ಇಲ್ಲ ಅಂತ ಅನ್ಬೇಡ ಪ್ಲೀಸ್. ನೀನು ನನಗಿನ್ನ ಚಿಕ್ಕವನೇನಿಯ, ಆದರೆ ನನ್ನ ಕಷ್ಟನ ಅರ್ಥ ಮಾಡ್ಕ. ಹೌದು ನಾನು ತಪ್ಪು ಮಾಡಿದ್ದೀನಿ, ಆದರೆ ನಾ ತಪ್ಪು ಮಾಡೋದಕ್ಕೂನುವೆ ಕಾರಣ ಐತೆ. ನೋಡು, ಅದೆಲ್ಲ ಬಿಡು. ನನಗೆ ಸಹಾಯ ಮಾಡ್ತೀಯ ನೀನು? ನಾನು ಯಾಕಪ್ಪ ನಿನಗೆ ಸಹಾಯ ಮಾಡಬೇಕು? ಹ್ಞೂ ನಿಮ್ಮ ಅತ್ತೆ ನೋಡಿದ್ರೆ ಸಾಹುಕಾರ ಪಾರ್ಟಿ, ನಿನ್ನ ಹೆಂಡತಿ ನೋಡಿದ್ರೆ ಸಾಹುಕಾರರು ಅಂಥದ್ರಾಗೆ ನಾನು ನಿನ್ಗೆ ಏನು ಹೆಲ್ಪ್ ಮಾಡೋಕ್ಕಾಯ್ತದೆ ಹೇಳು? ಏನೋ ಸಣ್ಣ ಪುಟ್ಟ ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡ್ತಿರೋರು ನಾವು. ನಮ್ಮಿಂದ ಇನ್ನು ಏನು ಹೆಲ್ಪ್ ಮಾಡೋಕ್ಕಾಯ್ತದೆ? ನೀನೇ ಹೇಳು, ಏನು ಹೆಲ್ಪ್ ಮಾಡ್ಬೋದು ನಾನು? ಹ್ಞೂ ನೋಡೋಣ. ರಾ ರಾಧಾ ಅತ್ತಿಗೆಗೆಲ್ಲ ಮೋಸ ಮಾಡ್ಬಿಟ್ಟು ನೀನು ಈಚೆ ಕಡೆಗೆ ಹೋದಾಗೇನಿಯ ನಿನ್ನ ಮ್ಯಾಲೆ ನನಗೆ ಇದ್ದಿದ್ದು ಪಿರುತಿ ಗಿರುತಿ ಗೌರವ ಎಲ್ಲನೂ ಅವತ್ತೇ ನೀಯೇ ಹೊಂಟೋಗ್ಬಿಡ್ತು. ಆ ಎತ್ತಿಗೆ ಎಷ್ಟು ಕಷ್ಟಪಡ್ತಾ ಇದ್ದು ಗೊತ್ತಾ ಮನೆನಾಗೆ? ನೋಡಿದ್ರೇನಿಯ ಹೊಟ್ಟೆ ಎಲ್ಲ ಉರಿತದೆ. ಥೋ ಯಪ್ಪಾ ಅಂತ ಅನ್ನಿಸ್ತದೆ ನನಗಂತೂನುವೆ. ನೋಡಿ, ಬಿಡಿ, ನಿಮ್ಮ ಲೈಫು ನಿಮ್ಮ ಇಷ್ಟನ ನೀನು ಹೇಳೋಕ್ಕಾಗಕ್ಕಿಲ್ಲ. ಆದರೆ ನನ್ನಿಂದ ಏನೂನುವೆ ನಿಮ್ಗೆ ಸಹಾಯ ಆಗಕ್ಕಿಲ್ಲ. ಬಿಟ್ಬಿಡಿ. ಹಂಗನ್ಬೇಡ ಕಣೋ. ನಾನು ತುಂಬ ಕಷ್ಟದಾಗಿದ್ದೀನಿ. ನನ್ನ ಜೀವನ ತುಂಬ ಕಷ್ಟ ಆಗೈತೆ. ಅತಂತ್ರವಾಗಿ ನಿಂತ್ಬಿಟ್ಟೈತೆ ನನ್ನ ಜೀವನ. ಎಡವಟ್ಟಾಗಿ ನಿಂತ್ಬಿಟ್ಟೈತೆ ಕಣೋ ನನ್ನ ಜೀವನ. ಹಂಗೋ ಹಿಂಗೋ ಆಗೋಗ್ಬಿಟ್ಟೈತೆ ನನ್ನ ಜೀವನ. ನೋಡು, ಆಸ್ಪತ್ರೆಗೆ ಬೇರೆ ತೋರಿಸ್ಕೋಬೇಕು. ಸಿಕ್ಕಾಪಟ್ಟೆ ಹುಷಾರಿಲ್ಲ. ಕಿಡ್ನಿ ಸ್ಟೋನ್ ಬೇರೆ ಆಗೋಗ್ಬಿಟ್ಟವು ಕಣೋ ನನಗೆ. ಡಾಕ್ಟ್ರು ಹೇಳ್ತಾವ್ರೆ ಆಪ್ರೇಷನ್ ಮಾಡಲೇಬೇಕು. ಆಪ್ರೇಷನ್‌ಗೆ ಕಮ್ಮಿ ಅಂದ್ರೂನುವೆ ಒಂದು 50,000 ಲಕ್ಷ ಬೇಕು ಅಂತ ಕೇಳ್ತಾವ್ರೆ. ಅದಕ್ಕೇನೆಯ ಯಾರನ್ನ ಕೇಳಲಿ ಕಾಸನ್ನ? ಅಮ್ಮನ ಕೇಳೋಕ್ಕೆ ಅಂತ ಬಂದಿದ್ದೆ. ಅಮ್ಮ ಬೈದು ಕಳಿಸ್ಬಿಡ್ತು. ನಮ್ಮ ಅತ್ತೆ ಹತ್ರ ಕೇಳೋಕ್ಕೆ ನನಗೆ ಒಂಥರ ಆಯ್ತದೆ. ಹೆಂಗೆ ಕೇಳಲಿ ಹೇಳು? ಅದಕ್ಕೆ ಬೇರೆ ದಾರಿ ಇಲ್ಲ ಅಂತ ಹೇಳ್ಬಿಟ್ಟು ನಾನೇ ನಿನ್ನ ತಾಕ ಬಂದಿದ್ದೀನಿ ಕೇಳೋಕ್ಕೆ ಅಂತ ಹೇಳ್ಬಿಟ್ಟು. ದಯವಿಟ್ಟು ಒಂದು 50,000 ಲಕ್ಷನೋ ನಿನ್ನ ಕೈಲಿ ಎಷ್ಟಾದರೂ ಅಷ್ಟನ್ನ ರೆಡಿ ಮಾಡಿಕೊಟ್ರೆ ಹೋಗಿ ಆಪ್ರೇಷನ್ ಮಾಡಿಸ್ಕೊಂಡು ಕಿಡ್ನಿ ಸ್ಟೋನ್ ಆದ್ರೂ ತೆಗೆಸ್ಕೊತೀನಿ. ಏನಣ್ಣ ಹೇಳ್ತಾ ಇದೀಯ ನೀನು? ಕಿಡ್ನಿ ಸ್ಟೋನ್ ಆಗೋಗ್ಬಿಟ್ಟೈತಾ? ಶ್ಯಾನೆ ನೋವಾಯ್ತಿರ್ಬೇಕಲ್ವ ನಿನಗಂತೂನುವೆ? ಅಯ್ಯೋ! ಶ್ಯಾನೆ ಏನಿಯ ನೋವಾಯ್ತೈತೆ. ಒಸಿ ಅಲ್ಲ ಶ್ಯಾನೆ. ಅದಕ್ಕೆ ನೀ ಆಸ್ಪತ್ರೆಗೆ ತೋರಿಸ್ಕೊಳ್ಳೋಕ್ಕೆ ಕಾಸು ಬೇಕಿತ್ತು. ನನ್ನ ತಾಗ ಬೇರೆ ಕಾಸಿರಲಿಲ್ಲ, 10 ಪೈಸೆನೂ ಕಾಸಿರಲಿಲ್ಲ. ಅದಕ್ಕೇನೆ ನಿನ್ನ ಕೇಳಿದ್ದು. ನೋಡು, ಒಂದು 50,000 ಅಡ್ಜಸ್ಟ್ ಮಾಡಿಕೊಡು. ಮುಂದೆ ನಾನೇನೋ ಕೆಲಸ ಪಲ್ಸಕ್ಕೆ ಹೋಗಿ ದುಡ್ದಾಗ ಬೇಕಾದ್ರೆ ನಿಂಗೆ ಕೊಟ್ಬಿಡ್ತೀನಿ. ಬೇರೆ ವಿಚಾರಕ್ಕಾದ್ರೆ ನಾನು ನಿನ್ನ ಹತ್ರ ಕಾಸು ಕೇಳ್ತಿರಲಿಲ್ಲ. ಆದರೆ ಇವಾಗ ನಿನಗೂ ಗೊತ್ತಲ್ಲ ನಾನು ಎಂಥ ಕಷ್ಟದಾಗಿದ್ದೀನಿ ಅಂತ ಹೇಳ್ಬಿಟ್ಟು. ಹಾಂ ಅಣ್ಣ, ಅರ್ಥ ಆಗ್ತೈತೆ. ಅಮ್ಮನ ಒಂದ್ಸಲ ಕೇಳಲಾ? ಅಣ್ಣ ಅಮ್ಮಂಗೆ ಕೇಳ್ಬಿಟ್ಟು ನಿನಗೆ ಇಸ್ಕೊಡ್ತೀನಿ ಇರು. ನಾನೇ ಅಮ್ಮಂಗೆ ಕೇಳ್ತೀನಿ. ನನ್ನ ತಾಗೆ ಕಾಸು ಎಲ್ಲಿಂದ ಬರಬೇಕು? ನನ್ನ ಹತ್ರ 10 ಪೈಸೆನೂವೆ ಕಾಸಿಲ್ಲ ನನ್ನ ಹತ್ರನೂವೆ. ಎಲ್ಲಿಂದ ಬರಬೇಕು? ಅಮ್ಮನ್ನೇನಿಯ ಕೇಳಬೇಕು. ನಾನು ಹೋಗಿ ಅಮ್ಮನ ಕೇಳಲಾ? ಬೇಡ ಬೇಡ ಬೇಡ. ಅಮ್ಮನ ಏನೂವೆ ಕೇಳೋಕೆ ಹೋಗ್ಬೇಡ. ಅಮ್ಮನ್ನ ಕೇಳಿದ್ರೆ ಸುಮ್ಮನೆ ಗೊತ್ತಲ್ಲ, ಅದು ಇದು ಅಂತ ಸುಮ್ಮನೆ ಇದು ಮಾಡ್ತಾರೆ. ನಿನ್ನ ಹತ್ರ ಹೆಂಗೋನ ಮಾಡಿ ಇದ್ದರೆ ಕೊಡು. ಇಲ್ಲ ನಿನ್ನ ಹೆಂಡ್ತಿ ಹತ್ರನೋ ಯಾರ ಹತ್ರನ ಇದ್ದರೆ ಈಸ್ಕೊಡ್ತೀಯಾ? ಆದರೆ ನನ್ನ ಹೆಸ್ರು ಹೇಳ್ಬೇಡ. ಸುಮ್ಮನೆ ನೀನೇ ಅಡ್ಜಸ್ಟ್ ಮಾಡಿ. ಬ್ಯಾರೆ ವಿಷಯಗಳಿಗಾಗಿದ್ದಿದ್ರೆ 10 ಪೈಸೆನೂವೆ ನಾನು ಕೊಡ್ತಾ ಇರಲಿಲ್ಲ. ಆದರೆ ನೀನು ಹುಷಾರಿಲ್ಲ ಅಂತ ಹೇಳ್ತಾ ಇದ್ದೀಗಲ್ಲ, ಅದಕ್ಕೆ ಇನ್ನೇನು ಮಾಡೋಕ್ಕಾಗಕ್ಕಿಲ್ಲ. ಹುಷಾರಿಲ್ದಿರೋ ವಿಷಯದಾಗೆ ನಾನು ಆಟ ಆಡೋಕ್ಕಾಯ್ತದಾ? ಹೆಂಗಿದ್ರು ಹಿಂದು ಮುಂದೆ ಹುಟ್ಟಿರೋರು. ನೀನು ಕಷ್ಟಾಗಿದೆಯಾ ಅಂತಂದರೆ ನನಗಂತೂನುವೆ ಅದೇನೋ ಅಂತಾರಲ್ಲ, ಸುಮ್ಮನಿರಕ್ಕಾಯ್ತಿಲ್ಲ. ಸರಿ ಇರು, ನಾನು ಹೋಗ್ಬಿಟ್ಟು ಮಂತಕ್ಕೆ ಹೋಗ್ಬಿಟ್ಟು ದುಡ್ಡು ಅಡ್ಜಸ್ಟ್ ಆಯ್ತದ ಅಂತ ಹೇಳ್ಬಿಟ್ಟು ನೋಡ್ಕೊಂಬಿಟ್ಟು ಬರ್ತೀನಿ. ಸರಿ ಕಣಪ್ಪ, ಆಯಿತು. ದೇವ್ರು ಒಳ್ಳೇದು ಮಾಡಲಿ ನಿನಗೆ. ಹೋಗ್ಬಿಟ್ಟು ಬಾ. ಹಾಂ, ಸರಿ. ರೀ, ಏನ್ ಹೇಳ್ದ? ಕೊಡ್ತೀನಿ ಅಂತನ್ನ. ನಾನು ಹೇಳಿಲ್ವಾ? ಒಸಿ ಸೆಂಟಿಮೆಂಟಾಗಿ ಮಾತಾಡ್ಬಿಟ್ರೆ ನೀ ಸಾಕು. ನನ್ನ ತಮ್ಮ ಹಂಗೆ ಕರ್ಗೋಗ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಕಿಡ್ನಿ ಸ್ಟೋನ್ ಅದು ಇದು ಅಂತ ಏನೇನೋ ಪುಂಗಿದ್ದೀನಿ. ಸಿಕ್ಕಾಪಟ್ಟೆ ಕಿಡ್ನಿ ನೋವ್ತೈತೆ, ಕಿಡ್ನಿ ಸ್ಟೋನು, ಡಾಕ್ಟ್ರ್ ಹೇಳವ್ರೆ ಆಪ್ರೇಷನ್ ಮಾಡಿಸ್ಕ ಅಂತೇಳ್ಬಿಟ್ಟು, ಹಂಗೆ ಹೇಳವ್ರೆ ಹಿಂಗೆ ಹೇಳವ್ರೆ ಅಂತೇಳ್ಬಿಟ್ಟು ಚೆನ್ನಾಗಿ ಡೌ ಮಾಡಿದೆ. ಅದಕ್ಕೆ ಅಯ್ಯೋ ಹೌದಾ ಅಂತ ಹೇಳ್ಬಿಟ್ಟು ಅದಕ್ಕೇನೆಯ 50,000 ಲಕ್ಷನ ಹೊಂದಿಸ್ಕೊಂಬಿಟ್ಟು ಬರ್ತೀನಿ ಅಂತ ಹೋಗವ್ನೆ. ಹಬ್ಬ ಸದ್ಯ ಹೆಂಗೋ ಅಷ್ಟು ಬಂದ್ರೂ ಸಾಕು. ಎಲ್ಲಾದರೂ ಮನೆಗಿನೇ ಮಾಡ್ಕೊಳಕ್ಕಂತೂ ಆಯ್ತದಲ್ಲ ಕಾಸು, ಅಲ್ವಾ? ಸಾಕಲ್ವಾ? ಹ್ಞೂನ್ರಿ, ಸಾಕು. ಹ್ಞೂ ಅಷ್ಟೇನೆ ಬಿಡು. ಇನ್ನೇನು ಮಾಡೋಕ್ಕಾಯ್ತದೆ? 50,000ದಾಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಆಮೇಕಿಂತ ಕೆಲಸ ಪಲ್ಸ ಅಂತ ನೋಡ್ಕೊಂಡು ಏನೋ ಒಂದು ಕೆಲಸ ಮಾಡ್ಕೊಂಡು ಹೋದ್ರೆ ಆಯಿತು. ಹೆಂಗೋ ಜೀವನ ನಡೀತದೆ. ನೋಡು, ನಾನು ಹೇಳಿಲ್ವಾ ನೀನು ಹೆಂಗೋ ನಾನು ಸಾಕಂತೀನಿ, ನೀನು ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ಬಿಟ್ಟು. ಅದೇ ಪಕ್ಕದೂರಾಗ ಅದು ಯಾವುದೋ ಮನೆ ನೋಡಿದ್ದೀನಿ ಅಂತ ಹೇಳ್ತಿದ್ದಲ್ಲ, ಅಲ್ಲಿಗೆ ನೀವು ಒಂದು 20,000 ಅಡ್ವಾನ್ಸ್ ಕೊಟ್ಬಿಟ್ಟು ಹೋಗಿ ಸೇರ್ಕೊಳ್ಳೋಣ. ಹಳ್ಳಿಗಳು ಕಡೆನೂ ಎಷ್ಟು ಡಿಮ್ಯಾಂಡ್ ಆಗೋಗ್ಬಿಟ್ಟೈತೆ ನೋಡು ಬಾಡಿಗೆಗೆ. ಹ್ಮ್ ಹ್ಮ್ ಸರಿ ಬಾ ಕುಂತಿರೋಣ, ನನ್ನ ತಮ್ಮ ಬತ್ತಾನೆ ತಗೊಂಡು. ಹ್ಮ್ ನನ್ನ ಹೆಂಡತಿ ಅಂತೂ ರೂಮಾಗಿಲ್ಲ.
ನನ್ನ ಹೆಂಡ್ತಿ ಅವಳನ್ನ ಕೇಳ್ಬಿಟ್ಟಿನಿ 50,000 ರೂಪಾಯಿ ಎತ್ಕೊಂಡ್ಲ. ಅವಳೇ ಬಿಸ್ನೆಸ್ಸು ಅದು ಇದು ಅಂತ ಮಾಡ್ಬಿಟ್ಟು ಒಸಿ ಕೂಡಿಕ್ಬಿಟ್ಟು ಇಕ್ಕವಳೆ. ಅದನ್ನೇ ನೀ ಎತ್ಕೊಂಡ್ಲ ಇಲ್ಲ ಅಂತ ಹೇಳಿದ್ರೆ ನನ್ನ ಹತ್ರ ಅಂತೂ ಕಾಸಿಲ್ಲ. ನಿಧಾನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎತ್ಕೊಂಬಿಡ್ಬೇಕು ಅಷ್ಟೇನೆ. ಇನ್ನೇನು ಮಾಡೋಕ್ಕಾಯ್ತದೆ, ನನ್ನ ತಗಂತೂ ಕಾಸಿಲ್ಲ ಸದ್ಯಕ್ಕೆ. ಆದರೆ ಪೊದ್ದಿತಾಗ ತಗ್ಲಾಕೊಂಡ್ರೆ ಯಪ್ಪ ದೇವ್ರೆ, ರೂಪ ಹಾಕ್ಬಿಡ್ತಾಳೆ. ಆದರೆ ಅಲ್ಲಿ ನೋಡ್ರಿ ನಮ್ಮ ಅಣ್ಣಂಗೆ ಕಿಡ್ನಿ ಆಪ್ರೇಷನ್ನು, ಕಿಡ್ನಿ ಫೇಲ್ ಗೀಲ್ ಆಗ್ಬಿಟ್ಟು ಹೋಗಿಗ್ಬಿಟ್ರೆ ಆಮೇಕಿಂದ ಬೇಡ 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 ಅಂಥ ಪರಿಸ್ಥಿತಿ ಯಾಕೆ ಸುಮ್ಕೆ ನೀಯ. ಇರು, ನನ್ನ ಹೆಂಡ್ತಿ ಹತ್ರ ಬೈಸ್ಕೊಂಡ್ರೂ ಪರವಾಗಿಲ್ಲ, ನನ್ನ ಹೆಂಡ್ತಿ ಏನೋ ಅಂದರೂ ಪರವಾಗಿಲ್ಲ, ನಮ್ಮ ಅಣ್ಣನ ಜೀವ ಉಳಿದ್ರೆ ನೀಯ ಸಾಕಲ್ವ. ತಗೊಂಡೋಗ್ಬಿಟ್ಟು ಕೊಟ್ಬಿಡ್ತೀನಿ. ಅವಳು ಎತ್ತಿಕೊಂಡ್ರೆ ದುಡ್ಡಾಗೇನಿ 50,000 ರೂಪಾಯಿ ತೆಗೆದು ಕೊಟ್ಬಿಡ್ತೀನಿ. ತಗೊಂಡೋಗ್ಬಿಟ್ಟು ಕೊಟ್ಬಿಡ್ತೀನಿ ನಮ್ಮ ಅಣ್ಣಂಗೆ. ಪಾಪ ಆಪ್ರೇಷನ್ನು ಅಂತ ಹೇಳ್ತಾವನೆ, ಏನೋ ಆಪ್ರೇಷನ್ ಮಾಡಿಸ್ಕೊಂಬಿಡ್ಲಿ ಅಲ್ವಾ. ಆದ್ರೂ ಪೊದ್ದಿ ದುಡ್ಡು, ಅಯ್ಯೋ ಪೊದ್ದಿ ಸುಮ್ಮನೆ ಬಿಡ್ತಾಳ. ಏನೋ ಬಿಡು, ನಾನೇ ಹೆಂಗೋ ಮ್ಯಾನೇಜ್ ಮಾಡ್ಕೊಳ್ತೀನಿ. ಅಣ್ಣ, ನನ್ನ ಹತ್ರನೂ ಕಾಸಿರಲಿಲ್ಲ, ಇದು ಪೊದ್ದಿ ಕಾಸು ಸರಿನಾ? ನೀನು ಕ್ಯಾಸು ಪಾಸು ಹೋದಾಗ ತಂದು ವಾಪಸ್ ಕೊಟ್ಬಿಡು. ಅವಳಂತೂ ನಾನು ಹುಟ್ಲಿಲ್ಲ ಅನ್ನಿಸ್ಬಿಡ್ತಾಳೆ ಅಷ್ಟೇ ನೀನಿಯ. ಅವಳು ಗೊತ್ತಲ್ಲ ಮೊದಲೇನಿಯ ಬಜಾರಿ ಅಂತ ಹೇಳ್ಬಿಟ್ಟು, ಹುಟ್ಟು ಬಜಾರಿ. ನನ್ನ ಹೆಂಡ್ತಿ ಮಾತ್ರನೂ ಕೊಡಲಿಲ್ಲ ಅಂದರೆ ಗಾಳಿ ಬಿಡಿಸ್ಬಿಡ್ತಾಳೆ. ಅದಕ್ಕೆ ನೀನಿಯ ಈ 50,000 ರೂಪಾಯಿ ಐತೆ ಅಷ್ಟೇ ನೀ ನನ್ನ ಹತ್ರ. ಪಾಪ ಆಪ್ರೇಷನ್ ಒಂದಲ್ಲ, ಡಾಕ್ಟ್ರ ಹತ್ರ ತೋರಿಸ್ಕ. ಇನ್ನು 50,000 ರೂಪಾಯಿ ನನಗೂ ಹೊಂದ್ಸೋಕ್ಕಾಗಕ್ಕಿಲ್ಲ. ನಿನಗೂ ಗೊತ್ತಲ್ಲ ವ್ಯವಹಾರ ಎಲ್ಲ ಅಪ್ಪಂದೇನಿಯ. ನನ್ನ ಹತ್ರ ಏನೋ ಒಂದು 5-10 ಎಷ್ಟನ್ನು ಇಕ್ಕೊಂಡ್ರೆ ಹೆಚ್ಚು ಅಷ್ಟೇ. ಈಗ ಅದು ಇಲ್ಲ. ನಾನು ಹೆಂಡ್ತಿ ಬಿಸ್ನೆಸ್ ಮಾಡ್ತೀನಿ ಅಂತ ಇನ್ನೊಬ್ಬರ ದುಡ್ಡೆಲ್ಲ ಕಿತ್ಕೊಂಡವಳೆ. ನನ್ನ ಹತ್ರ ಕಾಸೂ ಇಲ್ಲ ನಿಜವಾಗ್ಲೂ. ನೋಡು, ಇರೋದು ಇಷ್ಟೇ, 50,000 ರೂಪಾಯಿ ತಗೊಂಡು ಆಸ್ಪತ್ರೆಗೆ ಏನಿಯ ತೋರಿಸ್ಕ. ಸರಿ ಕಣತಮ್ಮ, ಆಯಿತು. ನಿನ್ನಿಂದ ಭಾಳ ಉಪಕಾರ ಆಯಿತು ನನಗಂತೂ. ನೀನು ಎಷ್ಟು ಸಹಾಯ ಮಾಡಿದ್ಯಾ ಅಂತ ಹೇಳಿದ್ರೆ ನಿನ್ನ ಸಹಾಯ ನನ್ನ ಕೈಲಿ ಮರೆಯೋಕ್ಕೆ ಆಗಲ್ಲ ಬಿಡು ಜೀವನ ಪೂರ್ತಿ. ಆದರೂ ಒಂದು ಕಿತ ಯೋಚನೆ ಮಾಡು, ರಾಧತ್ಗೆ ಶಾನೆ ಮೋಸ ಮಾಡ್ತಾ ಇದೆಯಾ ನೀನು. ನಿನ್ನ ಜೀವನದಾಗ ಎಂದಾದ್ರೂ ಮನಸ್ಸು ಬದಲಾಯಿಸಿದ್ರೆ ಒಂದು ಸಲ ಬಂದರೆ ಅದಕ್ಕೂನ ಹತ್ರ ಕ್ಷಮೆ ಕೇಳಿ ಆವಾಗ ಕೊಂಚ ನೀಯ ಜೀವನ ಮಾಡು. ಜೀವನ ತುಂಬ ನೀಯ ಚೆನ್ನಾಗಿರ್ತದೆ. ಹಾಂ, ಸರಿ ಸರಿ, ಆಯಿತು. ಸರಿ ಅಣ್ಣ, ಹುಷಾರು, ಸರಿನಾ? ಏನೋ ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡ. ಯಾವತ್ತೂ ಒಳ್ಳೆ ಹುಡುಗಿರಿಗೆ ಮೋಸ ಮಾಡಿ ಒಳ್ಳೆ ಹುಡುಗಿರಿಗೆ ನೋವು ಮಾಡಿಬಿಟ್ರೆ ನಿಜವಾಗ್ಲೂ ಅದ್ರ ಶಾಪ ನಿನಗೆ ಇನ್ನೂ ಜಾಸ್ತಿ ನೀಯ ತಗುಲುತ್ತದೆ, ಸರಿನಾ? ಅಯ್ಯೋ, ನಾನು ಯಾಕೆ ಮೋಸ ಮಾಡಲಿ? ಕಿಡ್ನಿ ಸ್ಟೋನ್ ಆಗಿರೋದಕ್ಕೆ ಅದೆಲ್ಲ ನಾನು ನೋಡ್ಕೊತೀನಿ ಬಿಡು, ನೀನು ತಲೆ ಕೆಡಿಸ್ಕೊಬೇಡ. ನೀನು ಹೊರಡು. ನಾನು ಹೊರಡ್ತೀನಿ, ಆಸ್ಪತ್ರೆಗೆ ಹೋಗ್ಬೇಕು ನಾನು. ಅಯ್ಯೋ, ಫಸ್ಟು ನನಗೂ ನೋವ್ತಾ ಐತೆ ಕಿಡ್ನಿ ಎಲ್ಲನೂ. ಫಸ್ಟು ಆಸ್ಪತ್ರೆನಾಗ ತೋರಿಸ್ಕೋಬೇಕು. ನಾನು ಇನ್ನು ಹೊರಡ್ತೀನಿ. ಸರಿ ಅಣ್ಣ, ಹುಷಾರು. ಅದಕ್ಕೆ ಹೇಳೋದು, ಏನನ್ನ ದುಡಿಮೆ ಇರಬೇಕು ಕೈಯಾಗೆ ಅಂತ ಹೇಳ್ಬಿಟ್ಟು. ಇಲ್ಲಾಂದರೆ ಇದೇನೇ ಕಷ್ಟ ಆಗೋದು. ಅಪ್ಪ ಅಮ್ಮನಿಂದ ದೂರ ಹೋಗ್ಬಿಟ್ರೆ ಇನ್ನೇನು ತಾನೇ ಮಾಡೋಕ್ಕಾಯ್ತದೆ? ಅಪ್ಪ ಅಮ್ಮನ ಹತ್ರ ಇದ್ದರೆ ಹೆಂಗೋ ಎಲ್ಪ್ ಮಾಡೋರು. ಹೆಂಗೋ ಬಿಡು, ನನ್ನ ಕೈಲಾದ ಸಹಾಯ ಮಾಡಿದ್ದೀನಿ. ಅವನು ಚೆನ್ನಾಗಿದ್ರೆ ಸರಿ. ನಮ್ಮ ಒತ್ತಿಗೆ ಒಂದೇ, ಹಿಂಗೆ ಮೋಸ ಮಾಡಬಾರ್ದಾಗಿತ್ತು ನಮ್ಮ ಒತ್ತಿಗೆಗೆ ಈ ಕಳ್ಳನ ಮಗ. ಬಿಡು, ಇನ್ನೇನು ಮಾಡೋಕ್ಕಾಯ್ತದೆ, ಹಣೆ ಬರಹ ಅಷ್ಟೇನೆ. ನೋಡು, 50,000 ಸಿಕ್ಕೈತೆ. 50,000ದಾಗ ನಾವು ಎಷ್ಟು ಜೀವನ ಮಾಡ್ಬೋದು ಅಷ್ಟು ಜೀವನ ಮಾಡೋಣ ಬಾ. ಹಳ್ಳಿನಾಗೆ 50,000 ರೂಪಾಯಿ ಅಂತಂದರೆ ಅಷ್ಟೋ ಇಷ್ಟ ಅಲ್ಲ. 50,000 ರೂಪಾಯಿ ಅಂತಂದರೆ ದೊಡ್ಡ ವಿಷಯನೇ ನೀಯ. ಹೆಂಗೋ 50,000 ರೂಪಾಯಿನಾಗ ನಮ್ಮ ಜೀವನ ಶುರುವಾಯ್ತದಲ್ಲ. ಹೆಂಗೋ ನನ್ನ ತಮ್ಮನ ಆಶೀರ್ವಾದ ಅಂತ ಅನ್ಕೋಬೇಕು ಅಷ್ಟೇ ನೀಯ. ಈಗ ಇದೇ ದಾರಿನಾಗ ನಡ್ಕೊಂಡು ಹೋದ್ರೆ ಇನ್ನೊಂದು ಕಿಲೋಮೀಟ್ರಾಗೆ ಊರು ಸಿಗ್ತದೆ. ಅಲ್ಲೇ ತಾನೇ ನಿನ್ನ ಮನೆ ನೋಡಿರೋದು? ಹ್ಞೂನ್ರಿ, ಅಲ್ಲೇನಿಯ. ಸರಿ ನಡಿ ಹೋಗೋಣ. ಅಲ್ಲೇ ನೀವು ಹೋಗಿ ಯಾವ್ದೋ ನನ್ನ ಮನೆ ಹುಡುಕ್ಬಿಟ್ಟು ಅದು ಹೇಳ್ದಲ್ಲ ಮನೆ ಐತೆ ಅಂತ, ಅದು ನೋಡೋದು. ಇಷ್ಟ ಆಗಲಿಲ್ಲ ಅಂದರೆ ಬೇರೆ ಮನೆ ಅವನ ಅಲ್ಲೇ ಇತ್ತವಲ್ಲ ನೋಡ್ಬಿಟ್ಟು ಮಾಡ್ಕೊಳ್ಳೋಣ. ನಾವು ಇಲ್ಲಿರೋದು ಯಾರಿಗೂ ಹೇಳೋದು ಬೇಡ, ಸರಿನಾ? ಇಲ್ಲಪ್ಪ, ನಾನಂತೂ ಯಾರಿಗೂ ಹೇಳೋದಿಲ್ಲ. ಸುಮ್ಮನೆ ಹೇಳ್ಬಿಟ್ಟೇನು ಅನುಭವಿಸ್ಬೇಕೇನು? ಯಾಕಪ್ಪ, ಅವ್ರು ಹುಡಿಕೊಂಡು ಬರೋದು ಬೇಡ, ಏನು ಬೇಡ. ನಾವು ಒಂದು ಲೆವೆಲಿಗೆ ಸ್ಟ್ಯಾಂಡರ್ಡ್ ಆಯ್ತೀವಲ್ಲ, ಸ್ಟ್ಯಾಂಡರ್ಡ್ ಆದಾಗ ಆಮೇಕಿಂದ ಬೇಕಾರೆ ನೋಡೋಣ. ಇದೇ ಊರಿಗೆ ಬಂದು ಎಲ್ರಿಗೂ ಚೆನ್ನಾಗಿ ಉಡಿಸ್ಬೇಕು ಅಷ್ಟೇನೇನೆ. ಅಷ್ಟೇ. ಸರಿ, ಬನ್ನಿ ಹೋಗೋಣ. ಇನ್ನೇನು ದುಡ್ಡು ಸಿಕ್ಕೈತಲ್ಲ, ಇನ್ನೇನು ಯೋಚನೆ ಇಲ್ಲ. ನೋಡಿ, 3 ಲಕ್ಷ ಬೇಕಿತ್ತು, 50,000 ನನ್ನ ಸಿಕ್ಕೈತೆ ಬರ್ರಿ. ಈ ಮುದುಕಿ ತಗ್ಲ ಕಣ್ಣಲ್ಲಪ್ಪ. ಓಹೋ, ಏನೇ ಪೊದ್ದಿ, ಇತ್ಲಾಗ ತಲೆ ಹಾಕೊಂಡು ಬಂದ್ಬಿಟ್ಟೆ. ಏನಿಲ್ಲ ಕಣಕ್ಕ, ಸುಮ್ಕೇನಿಯ. ಏನೋ ಸಕ್ಕರೆ ಕೇಳ್ಕೊಂಬಿಟ್ಟು ಬಂದೆ. ಸಕ್ಕರೆಯ ಯಾಕೆ ನಿಮ್ಮ ಮನೆಗೇನು ಗೊತ್ತಿಲ್ವಿ? ಎಲ್ಲ ನಮ್ಮಂತ ಕುಡಿಕೊಂಬಿಟ್ಟು ಬರ್ಬೇಕೆ? ಸಕ್ಕರೆ ಕೊಡು, ಉಪ್ಪು ಕೊಡು, ಕಾಫಿ ಪುಡಿ ಕೊಡು. ಏನು ನಿಮ್ಮ ಮನೆ ಸಂಸಾರ ಎಲ್ಲನೂ ನಮ್ಮನೆ ರೇಷನ್ ತಗೊಂಡೋಗಿ ನಡೆಸ್ತಿದ್ದೀಗೇನು? ಅಯ್ಯೋ, ಸುಮ್ಕೆ ಬಂದೆ ಅಂತ ಹೇಳಿದ್ ನಾನು, ಸಕ್ಕರೆಗೋಸ್ಕರ ಬರ್ಲಿಲ್ಲ ನಾನು. ಇವನು ಅಕ್ಕಿ ಕೇಳ್ಕೊಂಡು ಬಂದೆ. ಯವ್ವ ಮಾನ್ಗೇಡಿ, ನಿಮ್ಮ ಅತ್ತೇನು ಕಷ್ಟಪಟ್ಬಿಟ್ಟು ಸಂಪಾದನೆ ಮಾಡ್ಬಿಟ್ಟು ನಿಮ್ಮ ಮನೇನು ಸಾಕ್ತಿಲ್ಲ. ನೀನು ಅವರು ಇವ್ರ ಮನೆಗೆ ಎಲ್ಲನೂ ಎಣ್ಣೆ ತರಕಾರಿ ಸೊಪ್ಪು ಅಂತ ಕೇಳ್ಕೊಂಡು ಜೀವನ ಮಾಡ್ತಿದ್ದೀಗ. ನನಗೆ ಗೊತ್ತಾಯ್ತು ಇವಾಗ. 15-20 ದಿನಕ್ಕೆ ಬರೋ ಸಕ್ಕರೆ ಯಾಕೆ ವಾರಕ್ಕೆ ಖರ್ಚಾಯ್ತೈತೆ, ತಿಂಗ್ಳಾನ್ಗಟ್ಲೆ ಬರೋ ಅಕ್ಕಿ ಯಾಕೆಲ್ಲ 20 ದಿನಕ್ಕೆ ಮುಗ್ದೋಯ್ತೈತೆ ಅಂತ ಹೇಳ್ಬಿಟ್ಟು ಇವಾಗ ಗೊತ್ತಾಯ್ತು. ಹಬ್ಬಬ್ಬಬ್ಬಬ್ಬಬ್ಬ, ಮನೆಯಾಳಿ ನೀನಂತೂ ಬಂದು ತುಂಬ್ಕೊಂಡೋಯ್ತೀಯಾ ನೋಡೇ. ನೀನು ಹಿಂಗೆಲ್ಲವೇ ತುಂಬ್ಕೊಂಡೋತಿದ್ರೆ ನಾನು ಸುಮ್ಕೆ ಬಿಡಕ್ಕಿಲ್ಲ. ನಿಮ್ಮ ಅತ್ತೆ ತಗ ಬಂದು ಗಾಳಿ ಬಿಡಿಸ್ಬಿಡ್ತೀನಿ ಮತ್ತೆಗೆ. ಓ, ಇವಳು ಒಬ್ಳು ಕಮ್ಮಿ ಇದ್ಲು, ಇವಳು ಮನೆಯಾಳಿ.
ಅಜ್ಜಿ ನನ್ನ ಹೊಗಳ್ತಾ ಐತೆ. ನಿಮ್ಮ ಮನೆಯಲ್ಲಿ ಎಲ್ಲೋಗಿದೆ ಇಷ್ಟ ದಿನ? ನಮ್ದಕ್ಕೆ ಯಜಮಾನ್ರು ಅವ್ರು ಕೆಲ್ಸದಕ್ಕೆ ಜಾಗದಕ್ಕೆ ಕರ್ಕೊಂಡು ಹೋಗಿದ್ರು. ಎರಡೋದಕ್ಕೆ ತಿಂಗಳದಕ್ಕೆ ಅಡುಗೆ ಮಾಡ್ಕೊಂಡು ಅಲ್ಲೇ ಇದ್ವಿ. ನಮ್ದಕ್ಕೆ ಬೇಜಾರ್ದಕ್ಕೆ ಆಯ್ತು. ನಮ್ದಕ್ಕೆ ಆ ದೇಶದಕ್ಕೆ ಸೆಡ್ದಕ್ಕೆ ಆಗ್ಲಿಲ್ಲ, ಅಡ್ಜಸ್ಟದಕ್ಕೆ ಆಗ್ಲಿಲ್ಲ. ಅದಕ್ಕೆ ವಾಪಸ್ದಕ್ಕೆ ಬಂದ್ಬಿಟ್ಟೆ. ಈ ಮನೆಯಲ್ಲಿ ಏನಿಸ್ಕೊಂಡು ಹೋಗಿ ಬಂದ್ಬಿಟ್ಲು. ಆ ಜಯಕ್ಕೊಂದಕ್ಕೆ ಮಾತಾಡ್ಸ್ಕೊಂಡದಕ್ಕೆ ಹೋಗೋದಕ್ಕೆ ಬಂದೆ. ಇಷ್ಟ ದಿನ ಎಲ್ಲೋಗಿದ್ದೆ? ಹಾ, ಎಲ್ಲಾಡಕ್ ಹೋಗಿದ್ದೆ ಇಷ್ಟ ದಿನ? ನಮ್ದಕ್ಕೆ ಪಾರಿಂದಕ್ಕೆ ಹೋಗಿದ್ವಿ. ಏನು, ಎಲ್ಗೋಗಿದ್ದೆ ಅಂದೆ? ಪಾರಿನ್ನು ಏನು, ಪಕ್ಕದೂರ್ಗೆ ಹೋಗಿದ್ದೆ? ಪಕ್ಕದೂರಾಗ ಏನಾಯ್ತು ಇಷ್ಟ ದಿನ ಇರೋಂಥದ್ದು? ಉದ್ದದಕ್ಕೆ ಅಕ್ಕ, ನಮ್ದಕ್ಕೆ ಮುದುಕಿದಕ್ಕೆ ಸೆಟ್ದಕ್ಕೆ ಆಗಕ್ಕಿಲ್ಲ. ಮುದುಕಿದಕ್ಕೆ ಯಾವಾಗಲೂ ಟಾರ್ಚರ್ದಕ್ಕೆ ಕೊಡ್ತದೆ. ಏನೇ ಟಾರ್ಚ್ ತಗೊಬಿಟ್ಟು ಬರಕ್ಕೆ 2 ತಿಂಗಳು ಹೋಗಿದ್ದೇನೆ ನೀನು? ಯವ್ವಾ, ಈ ಮುದುಕಿದಕ್ಕೆ ಕಾಟದಕ್ಕೆ ತಡ್ಕೊಳ್ಳೋದಕ್ಕೆ ಆಗಕ್ಕಿಲ್ಲ. ನಾನು ಈ ಜಯಮ್ಮ ನೋಡಿಕೊಂಡ್ಬಿಟ್ಟು ಬಂದೆ. ಈ ಜಯಮ್ಮ ಎಲ್ಲ ಹಾಳಬಿದ್ದೋದ್ಲೋ ಏನು ಕತೆಯೋ. ಇವ್ರ ಅತ್ತೆ ಯಾವಾಗ ಬಂದ್ಲೋ ಏನೋ. ಅಂತೂ ಇಂತೂ ತಗ್ಲಾಕೊಂಡ್ಬಿಟ್ವಿ ನಾವಂತೂ. ಇಲ್ಲಿಂದ ಎಸ್ಕೇಪ್ ಆದ್ರೆ ಸರಿ, ಇಲ್ಲ ಅಂತ ಹೇಳಿದ್ರೆ ಅಷ್ಟೇ. ಲೇ ಪುದ್ದಿ, ಇನ್ನೊಂದು ಕಿತ ಏನಾದ್ರೂ ಹಾ, ಸಕ್ಕರೆ ಕೊಡು, ಕಾಫಿ ಪುಡಿ ಕೊಡು ಅಂತ ಏನಾರ ಈ ಕಡೆ ತಲೆ ಹಾಕಿ ಮನಿಕೊಂಡು ನಾನೇನು ಸುಮ್ಕಿರಕಿಲ್ಲ. ಹುಷಾರು. ಏನೋ ಅಯ್ಯೋ ಪಾಪ ಅಂತ ಹೇಳ್ಬಿಟ್ಟು ಸುಮ್ಕಿದ್ರೆ ಮಾತಾಡ್ಕೊಂಡಿರ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲಂದ್ರೆ ಖಾಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡ್ಕೊಂಡ್ಬಿಟ್ಟು ಬಂದಿದ್ದೀಗ. ನೀವೆಲ್ಲನೂ ದುಡ್ಡು ಮೇಲೆ ದುಡ್ಡು ಕುಡಿಕೊಳ್ಳಿ, ನಾವೆಲ್ಲ ನಿಮ್ಗೆ ಕಾಫಿ ಪುಡಿ ಸಕ್ಕರೆ ಕೊಟ್ಕೊಂಡು ಹಾಳಾಗಿ ಹೋಯ್ತೀವಿ. ಈ ಮುದುಕಿ ಬ್ಯಾರೆ ಇನ್ನೇನು ಇಲ್ಲ ಬಿಡು. ನಾವೇನು ಮಾಡ್ತೀವಿ, ಎತ್ತೊಯ್ತೀವಿ, ಎತ್ತು ಬರ್ತೀವಿ, ಏನರೇ ಮಾಡ್ತೀವಿ. ಇದೇ ನಿನಗೆ ಅಮ್ಮನ ಕೆಲಸ. ನಾನೇನು ಸಕ್ಕರೆ ಕಾಫಿ ಪುಡಿ ಇಸ್ಕೊಂಡು ಹೋಗಿ ಬರಲಿಲ್ಲ ಕಣಕೋ. ಯಪ್ಪ ದೇವ್ರೆ, ನಾನು ಬಂದಿದ್ದು ಜಯಮ್ಮನ್ ಮಾತಾಡ್ಸ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು. ನೀನು ಇದೀಗ ಅಂದ್ಮೇಲೆ ನೀನು ಮಾತಾಡ್ಸಕ್ಕೆ ನೀನು ಕುಳ್ಕೋಬೇಕು. ಲೇ ಬಾನು, ನಡಿಯೋ ಹೋಗೋಣ. ನಾನು ಹೇಳಿದಕ್ಕೆ ಇವಾಗ ಹೊಂಟೋದ್ರು. ನಾನು ಹೇಳಿಲ್ಲ ಅಂದರೆ ಮನೆಗಿರೋದೆಲ್ಲ ತುಂಬ್ಕೊಂಡು ಹೋಗ್ಬಿಡೋರು ಅಂತ ಅನ್ನಿಸ್ತದೆ. ಈ ನಮ್ಮೊಳು ಬುದ್ಧಿ ಇಲ್ಲ. ಅಯ್ಯಪ್ಪ, ಯಾವಾಗೋ ಇವಳಿಂದೇನೆ ತಿರ್ಕೊಂಡು ಬಿದ್ದಿತ್ತಾಳೆ ದರಿದ್ರದೋಳು.